ರಾಧಿಕಾ, ವರುಣ್ ಮತ್ತೆ ಸೂರಜ್ ರಾತ್ರಿಯ ನಿಶಬ್ದತೆಯಲ್ಲಿ ಒಂದು ಹೈವೇ ಮೇಲೆ ನಿಂತಿರ್ತಾರೆ. ಆಗ ಅಲ್ಲಿಗೆ ಒಂದು ಬ್ಲೂ ಕಾರ್ ಬಂದು ನಿಲ್ಲುತ್ತೆ. ನಿಮ್ಮ 3 ಜನರಿಂದ ನನಗೆ ತುಂಬಾನೇ ನಷ್ಟ ಆಗಿದೆ. ಏನಂತ ಮಾತಾಡ್ತಾ ಇದೀಯ ನೀನು? ಯಾವ್ದಾದ್ರೂ ಚೆನ್ನಾಗಿರೋ ಆಂಟಿಕ್ ಪೀಸ್ ನ ತರಕ್ಕಾಗ್ಲಿಲ್ವಾ ನಿಮ್ ಕೈಲಿ? ರಾಮ್ಪಾಲ್ ಏನೋ ಒಂದು ಮಾತಾಡ್ಬೇಡ, ಮತ್ತೆ ನಮ್ ದುಡ್ಡು ನಮಗ್ ವಾಪಸ್ ಕೊಡು. ರಾಮ್ಪಾಲ್ ಸ್ವಲ್ಪ ದುಡ್ಡನ್ನ ತಗೊಂಡು ರಾಧಿಕಾ ಕೈಗೆ ಕೊಟ್ಬಿಡ್ತಾರೆ. ಏನು ಇಷ್ಟೇ ದುಡ್ಡ? ನಿನಗ್ ಗೊತ್ತಾ ಆ ಆಂಟಿಕ್ ಮೂರ್ತಿ ನಾವ್ ಎಷ್ಟು ಕಷ್ಟಪಟ್ಟು ಕದ್ದಿದೀವಿ? ನೀವು ಕಳ್ತನ ಮಾಡಿರೋದಕ್ಕೆ ದುಡ್ಡು ಸಿಗೋದಿಲ್ಲ. ಆಂಟಿಕ್ ವಸ್ತುಗಳನ್ನ ಕದ್ರೆ ಮಾತ್ರ ಸಿಗುತ್ತೆ. ನೀವು ಕಳ್ತನ ಮಾಡ್ಕೊಂಡು ತಂದಿರೋ ಆಂಟಿಕ್ ವಸ್ತುಗಳು ಅದು ನಕಲಿ ಅದು. ಈಗ ನೀನ್ ಏನ್ ಮಾತಾಡ್ತಾ ಇದೀಯಾ? ನಾನ್ ಸರಿಯಾಗಿ ಹೇಳ್ತಾ ಇದ್ದೀನಿ. ಬೇರೆ ವಿಧಿ ಇಲ್ದೆ ನಾನ್ ನಿಮ್ಗೆ ದುಡ್ಡು ಕೊಡ್ಬೇಕಾಗಿದೆ ಈಗ. ಇನ್ಮೇಲೆ ನಾವು ನಿಮ್ಗೋಸ್ಕರ ಕೆಲ್ಸ ಮಾಡಲ್ಲ ರಾಮ್ಪಾಲ್, ನೀವು ಬೇರೆಯವ್ರನ್ನ ನೋಡ್ಕೊಳ್ಳಿ. ಅವರೆಲ್ಲ ಸ್ನೇಹಿತರು ಅಲ್ಲಿಂದ ಹೊರಟ್ಬಿಡ್ತಾರೆ. ಅವ್ರು 3 ಜನ ಕಳ್ಳರಾಗಿರ್ತಾರೆ. ಆ 3 ಜನ ಕೋಪ ಮಾಡ್ಕೊಂಡು ರಾಧಿಕಾ ಮನೆಗೆ ಬಂದು ಕೂತ್ಕೋತಾರೆ. ಅದು ಹೆಸರಿಗೆ ಮಾತ್ರ ಮನೆ ಆಗಿರುತ್ತೆ. ಪೂರ್ತಿ ಮೂಡ್ನೆಲ್ಲ ಹಾಳ್ ಮಾಡಾಕ್ಬಿಟ್ಟ. ನಾನ್ ಅನ್ಕೊಂಡಿದ್ದೆ ಒಳ್ಳೆ ದುಡ್ಡು ಸಿಗುತ್ತೆ ಅಂತ. ಆಗ ವರ್ಲ್ಡ್ ಟೂರ್ ಹೋಗ್ಬೋದು ಅನ್ಕೊಂಡಿದ್ದೆ. ಅದೆಲ್ಲ ಸರಿ ರಾಧಿಕಾ, ಆದ್ರೆ ನೀನು ರಾಮ್ಪಾಲ್ಗೆ ಇಲ್ಲ ಅಂತ ಹೇಳಿ ತಪ್ಪು ಮಾಡ್ದೆ ಅನ್ಸುತ್ತೆ. ಈಗ ನಾವು ಕಳ್ತನ ಮಾಡಿರೋ ವಸ್ತುಗಳನ್ನ ಯಾರ್ಗಂತ ಮಾರೋದು? ಅಯ್ಯೋ, ಮಾರ್ಕೆಟ್ ಅಲ್ಲಿ ರಾಮ್ಪಾಲ್ ಅಂತವ್ರು ತುಂಬಾ ಜನ ಸಿಗ್ತಾರೆ. ಅವನಿಗಿಂತ ಜಾಸ್ತಿ ದುಡ್ಡನ್ನ ಕೊಡೋದಕ್ಕೆ ತಯಾರಾಗಿರ್ತಾರೆ. ಆಗ ಅಲ್ಲಿಗೆ ತುಂಬಾ ಗಲೀಜಾಗಿ ಕಾಣುವಂತ ಒಬ್ಬ ವ್ಯಕ್ತಿ ಬರ್ತಾನೆ. ಅರೆ, ಯಾರ್ ನೀನು? ಮತ್ತೆ ಒಳಗ್ ಹೇಗ್ ಬಂದೆ? ನನ್ನ ಹೆಸರು ಪ್ರೊಫೆಸರ್ ಅಂತ. ಮುಖ ನೋಡಿದ್ರೆ ನಿನ್ನ ಪ್ರೊಫೆಸರ್ ಅಂತ ಯಾರು ಹೇಳಲ್ವಲ್ಲ. ನೀನು ನಿನ್ನ ಕೆಲ್ಸ ಮಾತ್ರ ನೋಡ್ಕೋ. ನಾನ್ ಕೇಳ್ಪಟ್ಟಿದ್ದೀನಿ ನೀವು 3 ಜನ ಹಳೆ ಆಂಟಿಕ್ ವಸ್ತುಗಳನ್ನ ಕಳ್ತನ ಮಾಡ್ತೀರಾ ಅಂತ. ನೀನು ಸೀಕ್ರೆಟ್ ಪೊಲೀಸ್ ಅವನಲ್ಲ ತಾನೆ? ಇಲ್ಲ, ನಾನ್ ನಿಮ್ 3 ಜನಕ್ಕೆ ಒಂದು ಕೆಲ್ಸ ಕೊಡ್ಬೇಕು ಅಂತ ಇದೀನಿ. ಮತ್ತೆ ನೀವ್ ಮಾಡೋ ಕೆಲ್ಸಕ್ಕೆ ನಿಮ್ಗೆ ಒಳ್ಳೆ ದುಡ್ಡು ಕೊಡೋದಕ್ಕೆ ಕೂಡ ತಯಾರಾಗಿದ್ದೀನಿ. ಪ್ರೊಫೆಸರ್ ಮಾತುಗಳನ್ನ ಕೇಳಿ 3 ಜನಕ್ಕೆ ಉತ್ಸಾಹ ಬರುತ್ತೆ. ನಾವೇನ್ ಕಳ್ತನ ಮಾಡ್ಬೇಕು? ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿ ಮಧ್ಯ ಕಾಡಲ್ಲಿ ಒಂದು ಹಳೆ ಕಾಲದ ಮನೆ ಇದೆ. ಆ ಮನೆಯಲ್ಲಿ ಒಬ್ಬ ವ್ಯಕ್ತಿ ವಾಸ ಮಾಡ್ತಾನೆ. ಅವನು ಜಗತ್ತಿನಲ್ಲಿ ಯಾರನ್ನು ಕೇರೆ ಮಾಡಲ್ಲ. ಅವನ ಹತ್ರ ಒಂದು ಹಳೆ ಕಾಲದ VCR ಇದೆ. ನೀವುಗಳು ಆ VCR ನ ಕಳ್ತನ ಮಾಡಿ ನಾನು ಕೊಡ್ಬೇಕು. ಮತ್ತೆ ನಾನ್ ನಿಮ್ಗೆ ಈ ಕೆಲ್ಸಕ್ಕೆ 10 ಲಕ್ಷ ಕೊಡ್ತೀನಿ. ನಾಳೆ ನೀನು 10 ಲಕ್ಷ ತಗೊಂಡು ಇಲ್ಲಿಗೆ ಬಂದ್ಬಿಡು. ಮತ್ತೆ ನಿನ್ನ VCR ನ ತಗೊಂಡು ಹೋಗು. ಇನ್ನೊಂದು ವಿಷಯ, ಆ VCR ಒಳಗಡೆ ಒಂದು ವಿಡಿಯೋ ಕ್ಯಾಸೆಟ್ ಇದೆ. ಮರ್ತು ಕೂಡ ಆ ವಿಡಿಯೋನ ಪ್ಲೇ ಮಾಡುವಂತ ತಪ್ಪು ಮಾಡಕ್ ಹೋಗ್ಬೇಡಿ. ಈ ಮಾತನ್ನ ಹೇಳಿ ಆ ಪ್ರೊಫೆಸರ್ ಅಲ್ಲಿಂದ ಹೊರಟ್ಬಿಡ್ತಾನೆ. ಮಾರನೇ ದಿನ ರಾಧಿಕಾ, ಸೂರಜ್ ಮತ್ತೆ ವರುಣ್ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ನಿನ್ನೆ ನಡೆದ ಘಟನೆ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ನನಗಂತೂ ಅವನ್ಯಾರೋ ಹುಚ್ಚ ಅನಿಸ್ತಿತ್ತು. ಆದ್ರೆ ಅವನು ನಿಜ ಹೇಳಿದ್ರು ಹೇಳ್ತಾ ಇರ್ಬೋದು. ಆದ್ರೆ ಒಂದು ಮಾಮೂಲಿ VCRಗೆ 10 ಲಕ್ಷ ಯಾಕಂತ ಕೊಡ್ತಾರೆ? ಮತ್ತೆ VCR ಕೂಡ 20 ವರ್ಷದ ಹಿಂದೆ ಜನರು ಬಳಸ್ತಾ ಇದ್ರು ಅಷ್ಟೇ. ವರುಣ್, ನನ್ಗನ್ಸುತ್ತೆ ನಾವು 3 ಜನ ಕೂಡ ಒಂದ್ಸಲ ಅಲ್ಲಿಗೆ ಹೋಗಿ ನೋಡ್ಬೇಕು ಅಂತ. ಒಂದ್ ವೇಳೆ ಅಲ್ಲಿ ಹಳೆ VCR ಏನಾದ್ರು ಇದ್ರೆ ಆಗ ಈ ವ್ಯಕ್ತಿ ಹೇಳ್ತಾ ಇರೋದು ಸತ್ಯ ಅಂತ ನಾವು ನಂಬಹುದು. ಒಂದು ಗಂಟೆ ನಂತರ ಅವರು 3 ಜನ ದಟ್ಟವಾದ ಕಾಡಲ್ಲಿ ಒಂದು ಕಡೆ ನಿಂತಿರ್ತಾರೆ. ಅಕ್ಕಪಕ್ಕದಲ್ಲಿ ತುಂಬಾ ನಿಶಬ್ದ ಇರುತ್ತೆ. ಅವನ್ ಹೇಳ್ತಿದ್ದ ಈ ಮನೇಲಿ ಯಾರೋ ವಾಸ ಇದ್ದಾರೆ ಅಂತ. ಆದ್ರೆ ನನ್ಗನ್ನಿಸ್ತಿದೆ ಇಲ್ಲಿ ಯಾವ ಮನುಷ್ಯರ ನೆರಳು ಕೂಡ ಬಿದ್ದಿರಲ್ಲ ಅಂತ. ಅದು ನಮ್ಗೆ ಒಳಗಡೆ ಹೋದ್ಮೇಲೆನೆ ಗೊತ್ತಾಗೋದು. ಆ 3 ಜನ ಮನೆ ಒಳಗಡೆಗೆ ಬಂದ್ಬಿಡ್ತಾರೆ. ಮತ್ತೆ ಆ VCR ನ ಹುಡುಕ್ತಾ ಇರ್ತಾರೆ. ಇದ್ದಕ್ಕಿದ್ದಾಗೆ ರಾಧಿಕಾ ದೃಷ್ಟಿ ಒಂದು ತುಂಬಾ ಹಳೆಯ VCR ಮೇಲೆ ಬೀಳುತ್ತೆ. ಇದರರ್ಥ ಆ ಮೂರ್ಖಂತರ ಕಾಣಿಸೋ ಪ್ರೊಫೆಸರ್ ನಿಜ ಹೇಳ್ತಿದ್ದ. ಅಲ್ನೋಡಿ, ಹಳೇದೊಂದು VCR ಕಾಣಿಸ್ತಿದೆ. ಸ್ವಲ್ಪ ಸಮಯದಲ್ಲೇ ಆ 3 ಜನ VCR ಜೊತೆ ರಾಧಿಕಾ ಮನೆಯಲ್ಲಿ ಕೂತಿರ್ತಾರೆ. ನಾವು ಸ್ವಲ್ಪ ತಪ್ಪು ಮಾಡ್ಬಿಟ್ವಿ. ನಾವು ಆ ಪ್ರೊಫೆಸರ್ ಮೊಬೈಲ್ ನಂಬರ್ನ ತಗೋಬೇಕಿತ್ತು. ಈಗ ನಮ್ಗೆ ಅವನ್ನ ಕಾಯೋದ್ ಬಿಟ್ರೆ ಬೇರೆ ಯಾವುದೇ ಕೆಲಸ ಕೂಡ ಇಲ್ಲ. ನನಗನ್ಸುತ್ತೆ ನಾವು ಒಂದು ಸರಿ ಈ VCR ನ ಆನ್ ಮಾಡ್ಬೇಕು ಅಂತ. ಬಹುಶಃ ಇದರಲ್ಲಿ ಎಂತ ರಹಸ್ಯ ಇರ್ಬೋದು ಅಂದ್ರೆ ಆ ಪ್ರೊಫೆಸರ್ ನಮ್ಗೆ ತೋರ್ಸಕ್ಕೆ ಇಷ್ಟಪಡದೇ ಇರುವಂತದ್ದು. ಬಹುಶಃ ಏನಾದ್ರೂ ಖಜಾನೆ ಇರ್ಬಹುದಾ? ವರುಣ್ ಮಾತನ್ನ ಕೇಳಿ ಇಬ್ರು ಸ್ನೇಹಿತರು ಒಪ್ಕೋತಾರೆ. ರಾಧಿಕಾ ತಕ್ಷಣ VCR ನ ಟಿವಿಗೆ ಕನೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಸ್ಕ್ರೀನ್ ಮೇಲೆ ಒಬ್ಳು ಭಯಂಕರವಾಗಿ ಕಾಣಿಸೋ ಹೆಂಗ್ಸಿರ್ತಾಳೆ. ಅವಳು ಒಂದು ದಟ್ಟವಾದ ಕಾಡಲ್ಲಿ ರಕ್ತದಿಂದ ತುಂಬಿರುವಂತ ಕೊಳದ ಪಕ್ಕದಲ್ಲಿ ಕೂತಿರ್ತಾಳೆ.
ಹೇಗ್ ಅನಿಸ್ತಿತ್ತು ಅಂದ್ರೆ ಅವಳು ಸ್ಕ್ರೀನ್ ನ ಒಳಗಡೆಯಿಂದಲೇ ಆ 3 ಜನರನ್ನ ನೋಡ್ತಿದ್ದಾಳೆ ಅನ್ಸೋ ಹಾಗೆ. ಓ ಮೈ ಗಾಡ್, ಎಂತ ಭಯಂಕರವಾದ ಮುಖ! ನೀನ್ ಇದನ್ನ ಆಫ್ ಮಾಡು. ರಾಧಿಕಾ ಈ ಮಾತನ್ನ ಹೇಳಿರ್ತಾಳೆ. ಅಷ್ಟ್ರಲ್ಲೇ ಅವಳ ತಲೆ ಸುತ್ತು ಬರೋದಕ್ಕೆ ಶುರುವಾಗ್ಬಿಡತ್ತೆ. ಮತ್ತೆ ಅವಳು ಮೂರ್ಛೆ ಹೋಗ್ಬಿಡ್ತಾಳೆ. ಅದೇ ಕ್ಷಣದಲ್ಲಿ ವರುಣ್ ಮತ್ತೆ ಸೂರಜ್ ತಮ್ಮನ್ನ ತಾವು ಆ VCR ನಲ್ಲಿ ಕಾಣ್ತಿದ್ದ ಕಾಡಲ್ಲಿ ನೋಡಕ್ ಶುರು ಮಾಡ್ತಾರೆ. ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ಏನೋ ಸಮಸ್ಯೆ ಇದೆ ಕಣೋ. ನಾವಿಬ್ರು ಇಲ್ಲಿಗೆ ಹೇಗ್ ಬಂದ್ವಿ? ಈ ಜಾಗ ನೋಡ್ತಿದ್ರೆ ನನಗೆ ಆವಾಗ ಸ್ಕ್ರೀನ್ ಅಲ್ಲಿ ನೋಡಿದ್ದು ನೆನಪಾಗ್ತಾ ಇದೆ. ಆಗ ಆ ಕಾಡಲ್ಲಿ ತುಂಬಾ ವಿಚಿತ್ರವಾಗಿರೋ ಶಬ್ದ ಕೇಳ್ಸಕ್ ಶುರುವಾಗತ್ತೆ. ಈ ಶಬ್ದ ಯಾವುದು? ನನ್ಗೇನನ್ನಿಸ್ತಾ ಇದೆ ಅಂದ್ರೆ ನಾವಿಬ್ರು ಸರಿಯಾಗಿ ಸಿಕ್ಕಾಕೊಂಡಿದೀವಿ ಕಣೋ. ಏನೇ ಆಗ್ಲಿ ನನಗೆ ಸರಿ ಅನ್ನಿಸ್ತಾ ಇಲ್ಲ. ನಾವಿಲ್ಲಿಂದ ಓಡೋಗ್ಬೇಕು. ವರುಣ್ ಮತ್ತೆ ಸೂರಜ್ ಅಲ್ಲಿಂದ ಜೋರಾಗಿ ಓಡಕ್ ಶುರು ಮಾಡ್ತಾರೆ. ಅವರು ಓಡಿ ಓಡಿ ತುಂಬಾ ದೂರ ಹೋಗಿರ್ತಾರೆ. ಆದ್ರೂ ಕಾಡಂತೂ ಮುಗಿಯುವಂತ ಮಾತೇ ತೆಗಿತಾ ಇರಲ್ಲ. ಇದ್ದಕ್ಕಿದ್ದಾಗೆ ವರುಣ್ ದೃಷ್ಟಿ ಒಂದು ಗುಹೆ ಮೇಲೆ ಬೀಳುತ್ತೆ. ಸೂರಜ್, ಅಲ್ಲಿ ನೋಡು, ಅಲ್ಲಿ ಗುಹೆ ಇದೆ. ನಾವಿಬ್ರು ಅದರಲ್ಲೇ ಬಚ್ಚಿಟ್ಕೊಳ್ಳೋಣ. ವರುಣ್ ಹೇಳ್ತಿದ್ದ ಹಾಗೆ ಸೂರಜ್ ಮತ್ತೆ ಅವನು ಗುಹೆ ಒಳಗಡೆಗೆ ಹೋಗ್ತಾರೆ. ಆದ್ರೆ ಅವರಿಬ್ರು ಗುಹೆ ಒಳಗಡೆ ಕಾಲಿಡ್ತಿದ್ದ ಹಾಗೆ ಮುಂದಿನ ದೃಶ್ಯ ನೋಡಿ ಅವರ ರಕ್ತ ಹಾಗೆ ನಿಂತು ಬಿಡತ್ತೆ. ಅವ್ರ ಮುಂದೆ ತುಂಬಾ ಭಯಂಕರವಾಗಿ ಕಾಣಿಸುವಂತ ಒಂದು ಹೆಂಗ್ಸು ಸ್ವಲ್ಪ ಸಮಯಕ್ ಮುಂಚೆ ಆ ಟಿವಿಯಲ್ಲಿ ಬರ್ತಿದ್ದವಳು ಈಗ ಇಲ್ಲೇ ಕೂತ್ಕೊಂಡು ಇವ್ರನ್ನ ಗುರಾಯಿಸ್ತಿರ್ತಾಳೆ. ನೀವಿಬ್ರು ಇಲ್ಲಿಂದ ಎಷ್ಟೇ ಓಡ್ಬೇಕು ಅನ್ಕೊಂಡ್ರು ಓಡೋಗಕ್ಕಾಗೋದಿಲ್ಲ. ನಿಮ್ಮಿಬ್ರನ್ನು ನಿಮ್ಮ ಸಾವು ಇಲ್ಲಿಗೆ ಎಳ್ಕೊಂಡ್ ಬಂದಿದೆ. ಯಾರು ನೀನು? ಪಿಶಾಚಿಯ ಪೂಜಾರಿ ಕಪಾಲಿ. ನಿಮ್ಮಿಬ್ರನ್ನು ಸಾಯಿಸಿ ಪಿಶಾಚಿಗೆ ನೈವೇದ್ಯ ಮಾಡುವಂತ ಸಮಯ ಬಂದಿದೆ. ವರುಣ್, ನನಗನ್ಸುತ್ತೆ ನಾವು ಆಚೆನೆ ಸೇಫ್ ಆಗಿದ್ವಿ. ಜೀವ ಉಳಿಸ್ಕೊಂಡು ಓಡ್ಬೇಕಷ್ಟೇ ಇವಾಗ. ಆಗ ಆ ಭಯಂಕರ ಹೆಂಗಸು ವೇಗವಾಗಿ ಬಂದು ಅವರಿಬ್ರ ಮುಂದೆ ನಿಂತ್ಬಿಡ್ತಾಳೆ. ಮರುಕ್ಷಣ ವರುಣ್ ಮತ್ತೆ ಸೂರಜ್ ಕಣ್ಣುಗಳು ಬೆಳ್ಳಗಾಗ್ಬಿಡತ್ತೆ. ಮತ್ತೆ ಅವರ ಬಾಯಿಂದ ಒಂದು ಜೋರಾದ ಶಬ್ದ ಬರುತ್ತೆ. ಕೆಲವು ಸೆಕೆಂಡ್ಗಳ ನಂತರ ಅವರಿಬ್ರು ಶವ ರಾಧಿಕಾಳ ಮನೆಯಲ್ಲಿ ಬಿದ್ದಿರತ್ತೆ. ರಾಧಿಕಾ ಇದ್ದಕ್ಕಿದ್ದಾಗೆ ಮೂರ್ಛೆಯಿಂದ ಹೇಳ್ತಾಳೆ. ಓ ಮೈ ಗಾಡ್, ಇವರಿಬ್ರು ಸತ್ತೋಗಿದ್ದಾರೆ. How is this possible? ಆಗ ರಾಧಿಕಾಳ ಗಮನ ಟಿವಿ ಸ್ಕ್ರೀನ್ ಮೇಲೆ ಬೀಳುತ್ತೆ. ಆಗ ಅದರಲ್ಲಿ ಆ ಭಯಂಕರವಾದ ದೃಶ್ಯ ನಡೀತಾ ಇರತ್ತೆ. ಅದು ಕೆಲವು ಸೆಕೆಂಡ್ಗಳ ಮುಂಚೆ ಸೂರಜ್ ಮತ್ತೆ ವರುಣ್ ಜೊತೆ ಆಗಿತ್ತು. ಇದು ಹೇಗಾಗೋಕ್ ಸಾಧ್ಯ? ಇದಂತೂ ಅಸಾಧ್ಯ. ಇದ್ದಕ್ಕಿದ್ದಾಗೆ ರಾಧಿಕಾ ಕಿವಿಗೆ ಪ್ರೊಫೆಸರ್ನ ಶಬ್ದ ಕೇಳಿಸತ್ತೆ. ಯಾವುದು ಕೂಡ ಅಸಾಧ್ಯ ಇಲ್ಲ ರಾಧಿಕಾ. ಮನುಷ್ಯ ತನ್ನ ಮಾತಿನ ಮೇಲೆ ದೃಢವಾಗಿದ್ರೆ ಎಲ್ಲವೂ ಸಾಧ್ಯವಾಗುತ್ತೆ. ಅಲ್ಲ, ನೀವು 3 ಜನ ಅದೇ ತಪ್ಪು ಮಾಡಿದ್ರೆ ಯಾವ ತಪ್ಪನ್ನ ಮಾಡಬಾರ್ದಾಗಿತ್ತೋ ಅದು. ಬಾಯ್ ಮುಚ್ಚು ನೀನು. ನನ್ನಿಬ್ರು ಸ್ನೇಹಿತರು ಹೆಂಗ್ ಸತ್ರು? ಸ್ಕ್ರೀನ್ ಮೇಲೆ ನೀನು ಸ್ವಲ್ಪ ಹೊತ್ತಿಗೂ ಮುಂಚೆ ನೋಡಿರ್ಬಹುದು ನಿನ್ನ ಗೆಳೆಯರನ್ನ ಒಬ್ಳು ಭಯಾನಕ ಹೆಂಗಸು ಸಾಯಿಸಿದ್ಲು ಅಂತ. ಯಾರ್ ನೀನು? ನಾನು ಒಬ್ಬ ಪ್ರೊಫೆಸರ್. ಪ್ರತಿ ವರ್ಷ ನಿನ್ನಂತ ಕಳ್ಳರಿಂದ ನನ್ನ ಮನೆಯನ್ನೇ ಕಳ್ತನ ಮಾಡಿಸ್ತೀನಿ. ಮತ್ತೆ ಅವ್ರಿಗೆ ಹೇಳ್ತೀನಿ ಈ VCR ನ ಆನ್ ಮಾಡ್ಬೇಡಿ ಅಂತ. ಯಾಕಂದ್ರೆ ಇದು ಮನುಷ್ಯರ ಸೈಕಾಲಜಿ ಆಗಿರುತ್ತೆ. ಅವ್ರಿಗೆ ಯಾವ್ದನ್ನ ಮಾಡ್ಬೇಡಿ ಅಂತೀವೋ ಅವರು ಅದನ್ನೇ ಮಾಡ್ತಾರೆ. ಮತ್ತೆ ಯಾವಾಗ್ಲೂ ಆಗೋ ತರ ನೀವು 3 ಜನ ಅದನ್ನೇ ಮಾಡಿದ್ರಿ. ಮತ್ತೆ ನನ್ನ ಕೆಲ್ಸ ಸುಲಭ ಮಾಡಿದ್ರಿ. ಏನ್ ನಿನ್ ಮಾತಿನ ಅರ್ಥ? ಸ್ಕ್ರೀನ್ ಮೇಲೆ ನಿನಗೆ ಕಾಣಿಸ್ತಾ ಇರೋ ಭಯಾನಕ ಹೆಂಗ್ಸು ಅವಳು ಬೇರೆ ಯಾರು ಅಲ್ಲ, ಬದ್ಲಿಗೆ ಕಪಾಲಿ ಅಂತ. ಅವಳೊಬ್ಳು ಸೈತಾನಿ ಆತ್ಮ. ಅವಳನ್ನ ನಾನು ವಿಚ್ ಕ್ರಾಫ್ಟ್ ಮಾಡಿ ಎಷ್ಟೋ ವರ್ಷಗಳ ಹಿಂದೆ ಈ VCR ಇಲ್ಲಿ ಬಂದಿ ಮಾಡಿಟ್ಟಿದ್ದೀನಿ. ಆದ್ರೆ ಕಪಾಲಿಯನ್ನ ಬಂದಿ ಒಳಗಡೆ ಇಟ್ಕೊಳಕ್ಕೆ ಪ್ರತಿ ವರ್ಷ ನಾನು 2 ಜನರ ಬಲಿಯನ್ನ ಕೊಡ್ಬೇಕು. ಮತ್ತೆ ಇದರಿಂದ ನಿನಗೇನ್ ಸಿಗುತ್ತೆ? ದೀರ್ಘ ಆಯುಷ್ಯ. ಎಷ್ಟೋ ವರ್ಷಗಳಿಂದ ನಾನು ಕಪಾಲಿಯನ್ನ ಎಲ್ಲಿ ಬಂಧಿಸಿಟ್ಟಿದ್ದೀನಿ ಅಂದ್ರೆ ಅದನ್ನ ಜನರಿಗೆ ಊಹಿಸಕ್ಕೂ ಸಾಧ್ಯ ಇಲ್ಲ. ಅದು VCR ನ ಸಮಯವಾಗಿತ್ತು. ಆಗ ನಾನು ಕಪಾಲಿ ಆತ್ಮವನ್ನ VCR ಒಳಗಡೆ ಬಂದಿ ಮಾಡಿಟ್ಟೆ. ಈ ಮಾತನ್ನ ಹೇಳಿ ಪ್ರೊಫೆಸರ್ ರಿವಾಲ್ವರ್ ತಗೋತಾರೆ. ನಿನ್ನ ಸಾಯಿಸೋದಕ್ಕೆ ನನಗೆ ಇಷ್ಟ ಇಲ್ಲ, ಆದ್ರೆ ನಿನ್ನ ಸಾಯಿಸ್ಲೇಬೇಕು. ಯಾಕಂದ್ರೆ ಈ ಪ್ರಪಂಚದಲ್ಲಿ ನನ್ನ ರಹಸ್ಯ ಯಾರಿಗಾದ್ರೂ ಗೊತ್ತಿದ್ರೆ ಅದು ನಿನಗ್ ಮಾತ್ರ.
ಹಾಗಾದ್ರೆ ನಾನ್ ಸಾಯೋದಕ್ಕೂ ಮುಂಚೆ ಈ ನಿನ್ನ VCR ನ ಹಾಳ್ ಮಾಡ್ಬಿಡ್ತೀನಿ, ಯಾಕೆಂದ್ರೆ ಮುಂದೆ ನೀನು ಯಾರನ್ನು ಮೋಸ ಮಾಡಬಾರ್ದು. ಈ ಮಾತನ್ನ ಹೇಳಿ ರಾಧಿಕಾ ಅಲ್ಲೇ ಗೋಡೆಗೆ ನೇತಾಕಿದ್ದ ಕೊಡ್ಲಿ ತಗೊಳಕ್ ಹೋಗ್ತಾಳೆ. ಪ್ರೊಫೆಸರ್ ಸ್ಕ್ರೀನ್ ನ ನೋಡಿ ಹೇಳ್ತಾರೆ, ಕಪಾಲಿ ಕಪಾಲಿ, ನನ್ನ ಮತ್ತೆ ನೀನು ಕಾಪಾಡ್ಕೋ. ಪ್ರೊಫೆಸರ್ ಹೀಗೆ ಹೇಳ್ತಿದ್ದ ಹಾಗೆ ಆಗ ಸ್ಕ್ರೀನ್ ನಿಂದ ಹೊರಗಡೆಗೆ ಆ ಭಯಂಕರ ಹೆಂಗಸು ಬರ್ತಾಳೆ. ಮತ್ತೆ ವೇಗವಾಗಿ ಬಂದು ರಾಧಿಕಾನ ಹಿಡ್ಕೋತಾಳೆ. ಮರುಕ್ಷಣ ಅವರೆಲ್ಲ ಗುಹೆ ಒಳಗಡೆ ಇರ್ತಾರೆ. ಪ್ರೊಫೆಸರ್ ಗುಹೆನೇ ನೋಡ್ತಾ ಇರ್ತಾರೆ. ಗುಹೆ ಒಳಗಡೆ ಇರ್ತಾರೆ. ನನಗನ್ಸತ್ತೆ ನೀನು ಮೊದಲನೇ ಬಾರಿಗೆ ಇಲ್ಲಿಗೆ ಬಂದಿದ್ಯಾ, ಅದಕ್ಕೆ ನಿನ್ ಕಣ್ಣಲ್ಲಿ ಭಯ ಕಾಣಿಸ್ತಾ ಇದೆ. ಪ್ರೊಫೆಸರ್ ಆ ಭಯಂಕರ ಹೆಂಗಸನ್ನ ನೋಡಿ ಹೇಳ್ತಾನೆ, ಏನ್ ನೋಡ್ತಾ ಇದ್ಯಾ, ಸಾಯಿಸು ಅವಳನ್ನ. ಇಲ್ಲ, ನಾನು 1 ವರ್ಷದಲ್ಲಿ 2 ಬಲಿ ಮಾತ್ರ ನನ್ನ ಪಿಶಾಚಿಗೆ ನೈವೇದ್ಯ ಮಾಡೋದು. ನಾನಿಷ್ಟಪಟ್ರು ಇವಳನ್ನ ಸಾಯಿಸೋದಕ್ಕಾಗೋದಿಲ್ಲ. ಆಗ ರಾಧಿಕಾ ತುಂಬಾ ಧೈರ್ಯ ತಂದ್ಕೊಂಡು ತಕ್ಷಣ ಪ್ರೊಫೆಸರ್ ಕೈಯಲ್ಲಿದ್ದ ರಿವಾಲ್ವರ್ ತಗೋತಾಳೆ ಮತ್ತೆ ತಕ್ಷಣ ಅವನ ಮೇಲೆ ಫೈರ್ ಮಾಡ್ತಾಳೆ. ಪ್ರೊಫೆಸರ್ ಜೋರಾಗಿ ಕಿರ್ಚ್ಕೊಂಡು ಅಲ್ಲೇ ಕೆಳಗೆ ಬೀಳ್ತಾನೆ. ನೀನಿದೇನ್ ಮಾಡ್ದೆ? ಯಾವ ಕೆಲ್ಸ ಪ್ರೊಫೆಸರ್ ಮೊದ್ಲು ಮಾಡ್ತಿದ್ನೋ ಆ ಕೆಲ್ಸ ಇನ್ಮೇಲೆ ನಾನ್ ನಿನಗ್ ಮಾಡ್ತೀನಿ. ನಾನು ಪ್ರತಿ ವರ್ಷ ನಿನ್ಗೆ 2 ವ್ಯಕ್ತಿಗಳನ್ನ ತಂದ್ಕೊಡ್ತೀನಿ. ನನ್ನನ್ನ ಇಲ್ಲಿಂದ ಬಿಡುಗಡೆ ಮಾಡು. ನೆನ್ಪಿಟ್ಕೋ, ನೀನೇನಾದ್ರೂ ನಿನ್ನ ಮಾತನ್ನ ಮರ್ತೆ ಅಂದ್ರೆ ಈಗ ನಿನ್ನ ಸ್ನೇಹಿತರಿಗಾಗಿದೆಯಲ್ಲ ಅದೇ ಗತಿ ನಿನಗೂ ಆಗತ್ತೆ. ಇದ್ದಕ್ಕಿದ್ದಾಗೆ ರಾಧಿಕಾ ತನ್ನನ್ನ ತಾನು ಸ್ಕ್ರೀನ್ ಇಂದ ಆಚೆ ತನ್ನ ಕೋಣೆ ಒಳಗೆ ನೋಡ್ತಾಳೆ. ಆಗ ಅವಳು ತಕ್ಷಣ ಗೋಡೆ ಮೇಲೆ ನೇತು ಹಾಕಿದ್ದ ಕೊಡ್ಲಿಯನ್ನ ತಗೊಂಡು ಆ VCR ಮೇಲೆ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ಸಮಯದಲ್ಲೇ ಆ VCR ತುಂಡು ತುಂಡಾಗ್ಬಿಡತ್ತೆ. VCR ಇಲ್ಲ, ಅದರಿಂದ ಯಾವ ಸಮಸ್ಯೆನೂ ಆಗಲ್ಲ. ಮತ್ತೆ ರಾಧಿಕಾ ಅದೇ ರಾತ್ರಿ ಊರ್ ಬಿಟ್ಟು ಹೊರಟೋಗ್ತಾಳೆ.